ವರುಣಾಗೆ ಮಗ, ಚಾಮುಂಡೇಶ್ವರಿಗೆ ಸೊಸೆ. ರಾಕೇಶ್ ಪತ್ನಿಯನ್ನ ಅಖಾಡಕ್ಕಿಳಿಸ್ತಾರ ಸಿಎಂ. ಪ್ರಚಾರ ಕಣದಿಂದ ನಿಧಾನವಾಗಿ ಕದನ ಕಣಕ್ಕೆ. ಇದೇ ಈ ಕ್ಷಣದ ಸ್ಪೆಷಲ್. ನಾನ್ ಸಿಎಂ ಸೊಸೆ, ಮಾವನಿಗೆ ಓಟ್ ಕೊಡಿ. ಸಿಎಂ ಸಿದ್ದರಾಮಯ್ಯ ಚುನಾವಣಾ ರಾಜಕೀಯ ಈ ವಿಧಾನಸಭಾ ಎಲೆಕ್ಷನ್ನಲ್ಲಿ ಅಂತ್ಯವಾಗಲಿದೆ. ಸ್ವತಃ ಸಿದ್ದರಾಮಯ್ಯನವರೇ ಇದು ನನ್ನ ಕೊನೆಯ ಸ್ಪರ್ಧೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ತಮ್ಮ ರಾಜಕೀಯ ಅಂತ್ಯವಾಗೋದ್ರೊಳಗೆ ಭವಿಷ್ಯದಲ್ಲಿ ತನ್ನ ಕುಟುಂಬ ರಾಜಕಾರಣದಲ್ಲಿ ಮುಂದುವರಿಯುವಂತೆ ಭದ್ರ ಬುನಾದಿಯನ್ನ ಹಾಕೋದಕ್ಕೆ ಮುಂದಾಗಿದ್ದಾರೆ. ಮಗ ಯತೀಂದ್ರ ಆಯಿತು, ಈಗ ಸೊಸೆಯನ್ನೂ ರಾಜಕೀಯಕ್ಕೆ ಕರೆತರೋ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ ಸಿಎಂ. ಆ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮುಂದೆ. ವರುಣಾಗೆ ಮಗ, ಚಾಮುಂಡೇಶ್ವರಿಗೆ ಸೊಸೆ. ರಾಕೇಶ್ ಪತ್ನಿಯನ್ನ ಅಖಾಡಕ್ಕಿಳಿಸ್ತಾರ ಸಿಎಂ. ಕುಟುಂಬ ರಾಜಕಾರಣ ಅನ್ನೋದು ಭಾರತದ ರಾಜಕೀಯ ಇತಿಹಾಸದಲ್ಲೇ ಜಾತಿ ರಾಜಕಾರಣದಂತೆ ಹಾಸುಹೊಕ್ಕಾಗಿದೆ. ಟಿಕೆಟ್ ಹಂಚಿಕೆ ಸಮಯದಲ್ಲಿ ನನಗೂ ಬೇಕು, ನನ್ನ ಮಗನಿಗೂ ಒಂದಿರಲಿ ಅನ್ನೋ ರಾಜಕೀಯ ನಾಯಕರ ಕಿತ್ತಾಟವೇ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಇಂತಹ ಕುಟುಂಬ ರಾಜಕಾರಣಕ್ಕೆ ಅಂತ್ಯ ಹಾಡೋದೇ ನಮ್ಮ ಗುರಿ ಅಂತ ಅಧಿಕಾರಕ್ಕೆ ಬಂದ ಪ್ರಧಾನಿ ಮೋದಿಯೇ ಅನಿವಾರ್ಯವಾಗಿ ಬಹಳಷ್ಟು ಕಡೆ ಕಾಂಪ್ರಮೈಸ್ ಆಗಿದ್ದಾರೆ. ಹೀಗಾಗಿ ಕುಟುಂಬ ರಾಜಕಾರಣವನ್ನ ಅಷ್ಟು ಸುಲಭವಾಗಿ ಹೊಡೆದೋಡಿಸೋದು ಸಾಧ್ಯವಿಲ್ಲ. ಇದೀಗ ವಿಧಾನಸಭಾ ಚುನಾವಣಾ ಎದುರಿಸುತ್ತಿರೋ ಕರ್ನಾಟಕದಲ್ಲಿ ಕುಟುಂಬ ರಾಜಕಾರಣದ ಸದ್ದು ಜೋರಾಗಿಯೇ ಕೇಳಿ ಬರ್ತಿದೆ. ಬಹಳಷ್ಟು ಹಿರಿಯ ರಾಜಕಾರಣಿಗಳು ತಮ್ಮ ಮಕ್ಕಳಿಗೆ ರಾಜಕೀಯ ಭವಿಷ್ಯದ ಭದ್ರ ಬುನಾದಿಯನ್ನ ಹಾಕುವುದಕ್ಕೆ ಸರ್ವ ಪ್ರಯತ್ನವನ್ನ ಮಾಡ್ತಿರೋದು ಕಂಡು ಬರ್ತಿದೆ. ಅಂತಹ ನಾಯಕರಲ್ಲಿ ಪ್ರಮುಖವಾಗಿ ಕಣ್ಣಿಗೆ ಬೀಳೋದು ಸಿಎಂ ಸಿದ್ದರಾಮಯ್ಯ. ಸಿದ್ದರಾಮಯ್ಯರಿಗೆ ಈಗ 69 ವರ್ಷ. ಕರ್ನಾಟಕದ ಸಿಎಂ ಆಗಿ 5 ವರ್ಷ ಯಶಸ್ವಿಯಾಗಿ ಪೂರೈಸಿದ ಹೆಗ್ಗಳಿಕೆ ಇವರಿಗಿದ್ದು, ಇದೇ ಅವರ ಕೊನೆಯ ಚುನಾವಣಾ ರಾಜಕೀಯವಾಗಲಿದೆ. ಇದನ್ನ ಸ್ವತಃ ಸಿಎಂ ಅವರೇ ಸಾಕಷ್ಟು ಬಾರಿ ಹೇಳಿಕೊಂಡಿದ್ದಾರೆ. ನಾನು ಕಳೆದ ಚುನಾವಣೆ ಆದ್ಮೇಲೆ ಅಸೆಂಬ್ಲಿನಲ್ಲಿ ಒಂದು ಘೋಷಣೆ ಮಾಡಿದ್ದೆ, ನಾನು ಮತ್ತೆ ಚುನಾವಣೆ ನಿಲ್ಲಲ್ಲ ಅಂತ ಹೇಳಿ. ಇದೇ ಕೊನೆ ನನ್ನ ಚುನಾವಣೆ ಅಂತ ಹೇಳಿದ್ದೆ. ಅವರ ಹೈಕಮಾಂಡ್ನವರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ನೀವು 5 ವರ್ಷ ಚೀಫ್ ಮಿನಿಸ್ಟರ್ ಆಗಿದ್ದೀರಿ, ನೀವು ಮತ್ತೆ ನಿಲ್ಲಬೇಕು ಅಂತ ನನಗೆ ಸೂಚನೆ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಕಳೆದ ಸಾರಿನೇ ಕೊನೆ ಚುನಾವಣೆ ಅಂತ ಅನ್ಕೊಂಡಿದ್ದೆ. ಇನ್ನೊಂದು ಚುನಾವಣೆ ನಾನು ನಿಲ್ಲೇಬೇಕು, ಮತ್ತೆ ಅದೇ ಕೊನೆ ಚುನಾವಣೆ. ಹೇಳಪ್ಪ, ನಾನು ಹಾಗಂತೇಳಿ ರಾಜಕೀಯದಲ್ಲಿ ನಿವೃತ್ತಿ ಆಗಲ್ಲ, ರಾಜಕೀಯದಲ್ಲಿ ಇರ್ತೀನಿ, ಆದ್ರೆ ಚುನಾವಣಾ ರಾಜಕೀಯ ಮಾಡಲ್ಲ. ನಿಮ್ಮೆಲ್ಲರ ಜೊತೆಲೂ ಇರ್ತೀನಿ. ಮಾವನ ಪರವಾಗಿ ಅಖಾಡಕ್ಕಿಳಿದು ಅಚ್ಚರಿ ಮೂಡಿಸಿದ ಸೊಸೆ. ಚಾಮುಂಡೇಶ್ವರಿಯಲ್ಲಿ ಸಿದ್ದರಾಮಯ್ಯಗೆ ಉತ್ತರಾಧಿಕಾರಿ ಸ್ಮಿತಾ. ರಾಜಕೀಯ ತಿರುವನ್ನ ಕೊಟ್ಟ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಕೊನೆಯದಾಗಿ ಸ್ಪರ್ಧಿಸಿ ಗೆಲುವಿನೊಂದಿಗೆ ರಾಜಕೀಯ ಜೀವನವನ್ನ ಅಂತ್ಯ ಮಾಡಬೇಕು ಅಂದ್ಕೊಂಡ ಸಿದ್ದರಾಮಯ್ಯ ಭವಿಷ್ಯದಲ್ಲಿ ತಮ್ಮ ಕುಟುಂಬ ರಾಜಕೀಯ ಜೀವನದಿಂದ ಹೊರತಾಗಿರಬಾರದು ಅಂತ ಮಗನನ್ನ ಅಖಾಡಕ್ಕಿಳಿಸಿದ್ದಾರೆ. ಹಾಗಾಗಿ ತಮ್ಮ ಕ್ಷೇತ್ರವನ್ನ ಮಗನಿಗಾಗಿ ತ್ಯಾಗ ಮಾಡಿ ಸೋಲಿನ ಭೀತಿ ಇದ್ರೂ ಚಾಮುಂಡೇಶ್ವರಿಯಿಂದಲೇ ಸ್ಪರ್ಧಿಸೋ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಆದ್ರೆ ಮಗದೊಮ್ಮೆ ಸಿಎಂ ಆಗೋ ಅವರ ಕನಸು ಮತ್ತೊಂದು ಕ್ಷೇತ್ರ ಬಾದಾಮಿಯಿಂದ ಸ್ಪರ್ಧಿಸುವಂತೆ ಮಾಡಿದೆ. ಕಾಂಗ್ರೆಸ್ ಬಹುಮತ ಬಂದ್ರೆ ನಾನೇ ಸಿಎಂ ಅಂತ ಮತ್ತೆ ಮತ್ತೆ ತಾವೇ ಸ್ಪಷ್ಟಪಡಿಸುತ್ತಿರೋದೇ ಇದಕ್ಕೆ ಸಾಕ್ಷಿ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದು ಗ್ಯಾರಂಟಿ, ನಾನೇ ಮುಖ್ಯಮಂತ್ರಿ ಆಗೋದು ಗ್ಯಾರಂಟಿ. ಆದ್ರೆ ಸಿಎಂ ಆದ್ರೂ ಆಗದಿದ್ರು, ಸೋತ್ರೂ ಗೆದ್ರು ಸಿದ್ದರಾಮಯ್ಯ ಚುನಾವಣಾ ರಾಜಕೀಯ ಇಲ್ಲಿಗೆ ಅಂತ್ಯವಾಗುವುದು ಅವರ ಮಾತುಗಳಲ್ಲಿಯೇ ಸ್ಪಷ್ಟವಾಗ್ತಿದೆ.
ಹೀಗಾಗಿ ಒಂದ್ ಕಡೆ ತಮ್ಮ ಕ್ಷೇತ್ರ ವರುಣಾದಿಂದ ಮಗ ಡಾಕ್ಟರ್ ಯತೀಂದ್ರರನ್ನ ಈ ಚುನಾವಣೆ ಮೂಲಕ ರಾಜಕೀಯಕ್ಕೆ ಎಳೆದು ತರ್ತಿದ್ರೆ, ಇನ್ನೊಂದು ಕಡೆ ಸೊಸೆಗೂ ರಾಜಕೀಯ ಜೀವನ ಆರಂಭಿಸೋಕೆ ಈಗಿನಿಂದಲೇ ಕರ್ಚೀಫ್ ಹಾಕೋ ಕೆಲಸವನ್ನ ಸಿದ್ದರಾಮಯ್ಯ ಮಾಡ್ತಿದ್ದಾರೆ. ಮಾವನ ಗೆಲುವಿಗಾಗಿ ಫೀಲ್ಡ್ಗಿಳಿದ ರಾಕೇಶ್ ಪತ್ನಿ ಸ್ಮಿತಾ. ಸಿದ್ದರಾಮಯ್ಯ ಗೆದ್ರೆ ಚಾಮುಂಡೇಶ್ವರಿ ಕ್ಷೇತ್ರ ಸ್ಮಿತಾಗೆ ಖಚಿತ. ಸೊಸೆ ಸ್ಮಿತಾ ಹೀಗೆ ಮನೆ ಮನೆಗೆ ಭೇಟಿ ನೀಡಿ ಮಾವನಿಗೆ ವೋಟ್ ಮಾಡಿ ಅಂತ ಕೇಳ್ಕೊಳ್ಳೋದನ್ನ ನೋಡಿದ್ರೆ ಸಿದ್ದರಾಮಯ್ಯ ಕುಟುಂಬದಿಂದ ಹೆಣ್ಮಗಳೊಬ್ಳು ರಾಜಕೀಯ ಅಖಾಡಕ್ಕೆ ಧುಮುಕ್ತಾರೆ ಅನ್ನೋ ವಿಚಾರದಲ್ಲಿ ಯಾವ ಅನುಮಾನಗಳು ಬೇಡ ಅಂತಾರೆ ರಾಜಕೀಯ ವಿಶ್ಲೇಷಕರು. ಯಾಕಂದ್ರೆ ಚುನಾವಣೆ ಬಂದಾಗ ಅಭ್ಯರ್ಥಿ ಪರ ಅವರ ಪತ್ನಿ, ಮಕ್ಕಳು, ಕುಟುಂಬಸ್ಥರು ಪ್ರಚಾರಕ್ಕಿಳಿಯೋದು ಸಾಮಾನ್ಯವಾಗಿ ಕಂಡುಬರೋ ದೃಶ್ಯ. ಆದ್ರೆ ಸಿದ್ದರಾಮಯ್ಯ ಇದುವರೆಗಿನ ರಾಜಕೀಯ ಜೀವನದಲ್ಲಿ ಎಂಥದ್ದೊಂದು ದೃಷ್ಟಾಂತ ಸಿಕ್ಕಿಲ್ಲ. ಸಿದ್ದರಾಮಯ್ಯ ಪತ್ನಿಯಂತೂ ಪತಿಯ ರಾಜಕೀಯ ಜೀವನದಿಂದ ಅಂತರವನ್ನ ಕಾಯ್ದುಕೊಂಡು ಬಂದಿದ್ದು ಇದುವರೆಗೆ ಎಲ್ಲೂ ಕಾಣಿಸಿಕೊಂಡ ಉದಾಹರಣೆಯೇ ಇಲ್ಲ. ಸೊಸೆ ಸ್ಮಿತಾ ಸಿದ್ದರಾಮಯ್ಯ ಕನಸನ್ನ ನನಸು ಮಾಡ್ತಾರ. ರಾಕೇಶ್ ಪತ್ನಿ ಚಾಮುಂಡೇಶ್ವರಿ ಜನರ ಮನಸ್ಸು ಗೆಲ್ತಾರ. ಸಿದ್ದರಾಮಯ್ಯ ಕುಟುಂಬದಿಂದ ಸಾರ್ವಜನಿಕ ಜೀವನದಲ್ಲಿ ಕಾಣಿಸಿಕೊಂಡ ಮೊದಲ ಹೆಣ್ಮಗಳು ಸ್ಮಿತಾ. ರಾಕೇಶ್ ಸಿದ್ದರಾಮಯ್ಯ ಬದುಕಿದ್ದಾಗಲೂ ಎಲ್ಲೂ ಕಾಣದ, ನಿಧನದ ನಂತರವೂ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳದ ಸ್ಮಿತಾ ಆಶ್ಚರ್ಯವೆಂಬಂತೆ ಹೀಗೆ ಕೊನೆ ಕ್ಷಣದಲ್ಲಿ ಪ್ರಚಾರಕ್ಕೆ ಇಳಿದಿರೋದನ್ನ ನೋಡಿದ್ರೆ ಕುಟುಂಬ ರಾಜಕಾರಣದ ಅನುಮಾನ ಬಾರದೇ ಇರಲ್ಲ. ಗೌಡ್ರ ಕುಟುಂಬದಂತೆ ಸಿದ್ದರಾಮಯ್ಯ ಕುಟುಂಬದಲ್ಲೂ ಸೊಸೆ ರಾಜಕಾರಣ ಶುರುವಾಯ್ತಾ ಅನ್ನೋ ಪ್ರಶ್ನೆ ಹುಟ್ಕೊಂಡಿರೋದ್ರಲ್ಲಿ ಆಶ್ಚರ್ಯವಿಲ್ಲ. ಗುರು ದೇವೇಗೌಡರನ್ನೇ ಹಿಂಬಾಲಿಸುತ್ತಿದ್ದಾರಾ ಮಾಜಿ ಶಿಷ್ಯ? ಗೌಡ್ರಂತೆ ತಮ್ಮ ಸೊಸೆಯನ್ನು ರಾಜಕೀಯಕ್ಕೆ ಕರೆತಂದ್ರ. ತಮ್ಮ ಗುರು ದೇವೇಗೌಡರನ್ನ ಕುಟುಂಬ ರಾಜಕಾರಣ ಎಂಬ ಕಾರಣಕ್ಕಾಗಿಯೇ ಆಗಾಗ ಟೀಕಿಸುವ ಸಿದ್ದರಾಮಯ್ಯ ಇದೀಗ ಗುರುವನ್ನೇ ಹಿಂಬಾಲಿಸುತ್ತಿರೋ ಸೂಚನೆ ಸಿಕ್ಕಿದೆ. ಗೌಡ್ರ ಕುಟುಂಬದಲ್ಲೂ ಕುಮಾರಸ್ವಾಮಿ ಪತ್ನಿ ಅನಿತಾ ಕುಮಾರಸ್ವಾಮಿ, ರೇವಣ್ಣ ಪತ್ನಿ ಭವಾನಿ ರೇವಣ್ಣ ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಅನಿತಾ ಕುಮಾರಸ್ವಾಮಿ ಈ ಹಿಂದೆ ಚುನಾವಣೆಗೂ ನಿಂತಿದ್ರೆ, ಭವಾನಿ ರೇವಣ್ಣ ಚುನಾವಣೆಗೆ ಸ್ಪರ್ಧಿಸದೇ ಇದ್ರೂ ಸಕ್ರಿಯವಾಗಿದ್ದಾರೆ. ಇದೀಗ ಸಿದ್ದರಾಮಯ್ಯ ಕೂಡ ಗುರುವಿನ ಹಾದಿಯಲ್ಲಿಯೇ ನಡೆಯುವ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಗೆದ್ರೆ ಚಾಮುಂಡೇಶ್ವರಿ ಅಖಾಡಕ್ಕೆ ಸ್ಮಿತಾ ಎಂಟ್ರಿ. ತಮ್ಮ ಕ್ಷೇತ್ರವನ್ನು ಸೊಸೆಗೆ ಬಿಟ್ಟುಕೊಡೋ ಮುನ್ಸೂಚನೆ ಕೊಟ್ರ ಸಿಎಂ. ಚಾಮುಂಡೇಶ್ವರಿ ಜನರಿಗೆ ತಮ್ಮ ಸೊಸೆ ಸ್ಮಿತಾರನ್ನ ಈಗಿನಿಂದಲೇ ಪರಿಚಯಿಸುವ ಮೂಲಕ ಭವಿಷ್ಯದಲ್ಲಿ ಈ ಕ್ಷೇತ್ರವನ್ನು ತಮ್ಮ ಕುಟುಂಬವೇ ಮುಂದುವರಿಸಿಕೊಂಡು ಹೋಗುವಂತೆ ಮಾಡೋ ದೂರಾಲೋಚನೆ ಸಿದ್ದರಾಮಯ್ಯ ಮಾಡಿದಂತಿದೆ. ಈ ಬಾರಿ ಕೊನೆಯದಾಗಿ ಸ್ಪರ್ಧಿಸುತ್ತಿರೋ ಸಿದ್ದರಾಮಯ್ಯ ಜೆಡಿಎಸ್ ಅಭ್ಯರ್ಥಿ ಜಿಟಿ ದೇವೇಗೌಡ ಎದುರಿನ ಜಿದ್ದಾಜಿದ್ದಿಯ ಹಣಾಹಣಿಯಲ್ಲಿ ಗೆದ್ರೆ ಮತ್ತೆ ಇಲ್ಲಿಂದ ಸೊಸೆಯನ್ನ ಮುನ್ನಡೆಸೋ ಯೋಚನೆ ಇದ್ದಂತಿದೆ. ರಾಕೇಶ್ ಸಿದ್ದರಾಮಯ್ಯ ಬಗ್ಗೆ ವರುಣ ಚಾಮುಂಡೇಶ್ವರಿ ಭಾಗದಲ್ಲಿ ಉತ್ತಮ ಅಭಿಪ್ರಾಯವಿದೆ. ಜೊತೆಗೆ ಮಾವ ಸಿಎಂ ಅನ್ನೋ ಶ್ರೀರಕ್ಷೆ ಇದೆ. ಇನ್ನೂ ಸ್ವಲ್ಪ ಜನರ ಪ್ರೀತಿ ಗೆಲ್ಲುವಲ್ಲಿ ಯಶಸ್ವಿಯಾದ್ರೆ ಚಾಮುಂಡೇಶ್ವರಿಯಲ್ಲಿ ಸ್ಮಿತಾಗೊಂದು ರಾಜಕೀಯ ಭವಿಷ್ಯದ ತಳಪಾಯ ಹಾಕೋದು ಅಷ್ಟೇನು ಕಷ್ಟವಲ್ಲ. ಇದನ್ನೆಲ್ಲ ಯೋಚಿಸಿ ರಾಕೇಶ್ ಪತ್ನಿಯನ್ನ ಈಗಿನಿಂದಲೇ ಜನರಿಗೆ ಪರಿಚಯ ಮಾಡಿಸ್ತಿರೋ ಸಿದ್ದರಾಮಯ್ಯ ತಮ್ಮ ಪ್ರೀತಿಯ ಮಗನ ಅನುಪಸ್ಥಿತಿಯನ್ನ ಸೊಸೆಯ ಮೂಲಕ ತುಂಬಿಸಿಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ ಎಂಬ ಮಾತು ಹರಿದಾಡ್ತಿದೆ. ಇನ್ನೊಂದು ಕಡೆ ಮುಂದೆ ಕಾಂಗ್ರೆಸ್ ಬಹುಮತದೊಂದಿಗೆ ಸರ್ಕಾರ ರಚಿಸಿದ್ರೆ ಒನ್ಸ್ ಅಗೇನ್ ಸಿದ್ದರಾಮಯ್ಯ ಸಿಎಂ ಆದ್ರೆ ತಮ್ಮ ಕ್ಷೇತ್ರ ಚಾಮುಂಡೇಶ್ವರಿಯನ್ನ ನೋಡಿಕೊಳ್ಳೋಕೆ ಸೊಸೆಯನ್ನ ಬಿಡೋದಿಕ್ಕೆ ಈಗಿನಿಂದಲೇ ಪೂರ್ವ ತಯಾರಿ ಇದು ಅಂತ ಹೇಳಲಾಗ್ತಿದೆ.
ಹೀಗೆ ಸಿದ್ದರಾಮಯ್ಯ ಯಾವುದೇ ಯೋಚನೆ ಮಾಡಿದ್ರೂ ಅಂತಿಮವಾಗಿ ಸೊಸೆಯನ್ನ ರಾಜಕೀಯದಲ್ಲಿ ಇಳಿಸುವುದಕ್ಕೆ ನಡೆಸಿರೋ ಪೂರ್ವ ತಯಾರಿ ಇದು ಅನ್ನೋದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಆದ್ರೆ ಚಾಮುಂಡೇಶ್ವರಿ ಕ್ಷೇತ್ರದ ಜನ ಸಿದ್ದರಾಮಯ್ಯ ಸೊಸೆಯನ್ನ ಹೇಗೆ ಸ್ವೀಕರಿಸ್ತಾರೆ ಅನ್ನೋದನ್ನ ಕಾದ್ ನೋಡಬೇಕು. ಸಿದ್ದರಾಮಯ್ಯ ಕುಟುಂಬದಿಂದ ಚುನಾವಣಾ ಪ್ರಚಾರದ ಅಖಾಡಕ್ಕೆ ಬರ್ತಾ ಇರೋ ಮೊದಲ ಮಹಿಳೆ ಸ್ಮಿತಾ. ಹೀಗೆ ತಮ್ಮ ಸೊಸೆಯನ್ನ ರಾಜಕೀಯಕ್ಕೆ ಯಾವುದೇ ಪೂರ್ವಾಲೋಚನೆ ಇಲ್ಲದೆ ಕರ್ಕೊಂಡ್ ಬರಲ್ಲ ಸಿದ್ದರಾಮಯ್ಯ. ಹಾಗಾದ್ರೆ ಸ್ಮಿತಾ ಚಾಮುಂಡೇಶ್ವರಿ ಕ್ಷೇತ್ರ ಎಂಟ್ರಿ ಹಿಂದಿರೋ ಸಿದ್ದು ಲೆಕ್ಕಾಚಾರಗಳೇನು? ಬನ್ನಿ ನೋಡೋಣ. ಸೊಸೆಯ ಮೂಲಕ ಅನುಕಂಪದ ಮತ ಗಳಿಸೋ ಪ್ಲಾನ್. ಚಾಮುಂಡೇಶ್ವರಿಯಲ್ಲಿ ಸಿಎಂ ಭಾವನಾತ್ಮಕ ದಾಳ. ಸಿಎಂ ಸಿದ್ದರಾಮಯ್ಯ ತಮ್ಮ ಹಿರಿಯ ಮಗ ರಾಕೇಶ್ ಸಿದ್ದರಾಮಯ್ಯರನ್ನ ತಮ್ಮ ಉತ್ತರಾಧಿಕಾರಿಯದ್ದೇ ಬೆಳೆಸಿದವರು. ಚುನಾವಣಾ ರಾಜಕೀಯಕ್ಕೆ ಎಂಟ್ರಿ ಆಗದಿದ್ರೂ ಸಿದ್ದರಾಮಯ್ಯ ಗೆದ್ದ ವರುಣಾ ಕ್ಷೇತ್ರದಲ್ಲಿ ರಾಕೇಶ್ ಸಕ್ರಿಯವಾಗಿದ್ರು. ಸ್ಥಳೀಯ ನಾಯಕರೊಂದಿಗೆ ಉತ್ತಮ ಸಂಬಂಧ ಇಟ್ಟುಕೊಂಡು ಜನರಿಗೆ ಹತ್ತಿರವಾಗಿದ್ರು. ಬದುಕಿದ್ರೆ ಈ ಬಾರಿ ವರುಣಾದಲ್ಲಿ ರಾಕೇಶ್ ಸಿದ್ದರಾಮಯ್ಯನವರೇ ಸ್ಪರ್ಧಿಸುತ್ತಿದ್ರು ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇರಲಿಲ್ಲ. ರಾಕೇಶ್ ಇದ್ದಿದ್ರೆ ವರುಣಾ ಕ್ಷೇತ್ರದ ಕಡೆ ಸಿದ್ದರಾಮಯ್ಯ ಈ ಬಾರಿ ತಲೆಯೂ ಹಾಕಬೇಕಾಗಿರಲಿಲ್ಲ. ಆದ್ರೆ ಸಿಎಂ ಸಿದ್ದರಾಮಯ್ಯರ ಎಲ್ಲಾ ಲೆಕ್ಕಾಚಾರವನ್ನ ಉಲ್ಟಾ ಮಾಡಿ ಹಾಕಿದ್ದು ಮಗನ ಅಕಾಲಿಕ ಮರಣ. ರಾಕೇಶ್ ಸಿದ್ದರಾಮಯ್ಯ ಬಗ್ಗೆ ಜನರಿಗಿದೆ ಮರುಕ. ಇತ್ತೀಚೆಗೆ ರಾಕೇಶ್ ಸಿದ್ದರಾಮಯ್ಯ ಬಗ್ಗೆ ವರುಣಾ ಹಾಗೂ ಚಾಮುಂಡೇಶ್ವರಿ ಕ್ಷೇತ್ರದ ಕೆಲ ಭಾಗಗಳಲ್ಲಿ ಮರುಕವಿದೆ. ರಾಕೇಶ್ ಸ್ಥಾನವನ್ನ ತುಂಬೋಕೆ ವರುಣಾದಲ್ಲಿ ಎರಡನೇ ಮಗ ಯತೀಂದ್ರರನ್ನ ಸಿದ್ದರಾಮಯ್ಯ ಕರೆತಂದು ಇದೀಗ ಇಲ್ಲಿಂದಲೇ ಅಖಾಡಕ್ಕಿಳಿಸಿದ್ದಾರೆ. ಆದ್ರೆ ಯತೀಂದ್ರ ಹಾಗೂ ರಾಕೇಶ್ ಮಧ್ಯೆ ಅಜಗಜಾಂತರ ವ್ಯತ್ಯಾಸವಿದೆ. ಅಣ್ಣನ ಸ್ಥಾನ ತುಂಬೋಕೆ ಯತೀಂದ್ರ ಹರಸಾಹಸ ಪಡ್ತಿದ್ದಾರೆ. ಹೀಗಾಗಿನೇ ಸಿದ್ದರಾಮಯ್ಯ ವರುಣಾ ಚಾಮುಂಡೇಶ್ವರಿ ಅಂತ ಓಡಾಡ್ತಿದ್ದು ಹಾಗಾಗಿ ರಾಕೇಶನ ನೆನಪು ಮಾಡ್ಕೊಳ್ತಾ ಅನುಕಂಪ ಗಿಟ್ಟಿಸಿಕೊಳ್ಳೋ ಯತ್ನವನ್ನೂ ಮಾಡ್ತಿದ್ದಾರೆ. ಮೊದಲನೇ ಮಗ ರಾಕೇಶ್ ಅವನಿಗೆ ಚಾಮುಂಡೇಶ್ವರಿ ವರುಣಾ ಕ್ಷೇತ್ರದಲ್ಲಿ ನಿಂತ್ಕೊಳ್ಳಿ ಅಂತ ಹೇಳಿದ್ದೆ ನಾನು. ಈಗ ಅವನು ಅಕಾಲಿಕ ಮರಣಕ್ಕೆ ತುತ್ತಾಗ್ಬಿಟ್ಟ. ಯಾರು ನಿರೀಕ್ಷೆ ಮಾಡಿಲ್ಲ ಅವನು ಸಾಯ್ತಾನೆ ಅಂತ. ನಮ್ಮ ಯತೀಂದ್ರ ಇವನು ಯಾವತ್ತೂ ರಾಜಕೀಯದ ಬಗ್ಗೆ ಆಸಕ್ತಿ ಇರಲಿಲ್ಲ. ಇವನಿಗೆ ರಾಜಕೀಯ ಆಸಕ್ತಿ ಇರಲಿಲ್ಲ. ರಾಕೇಶ ಸಾವನ್ನಪ್ಪಿದ ಮೇಲೆ ನಾನೇ ಇವನಿಗೆ, ನಾನು ಮತ್ತು ನನ್ನ ಹೆಂಡತಿ ಇಬ್ರು, ರಾಕೇಶ ನಮ್ಮ ಕ್ಷೇತ್ರ ನೋಡ್ಕೊತಾ ಇದ್ದ. ಈಗ ಯಾರೂ ಇಲ್ಲ, ನನಗೆ ಚೀಫ್ ಮಿನಿಸ್ಟರ್ ಆಗಿರೋದ್ರಿಂದ ಸಮಯ ಸಿಕ್ಕಲ್ಲ. ನೀವು ಸ್ವಲ್ಪ ಅಲ್ಲಿ ಓಡಾಡ್ಕೊಂಡು ಜನಗಳ ಜೊತೆ ಕೆಲಸ ಮಾಡಬೇಕು ಅಂತ ಹೇಳಿದ ಮೇಲೆ ಅವನು ಒಲ್ಲದ ಮನಸ್ಸಿನಿಂದ ರಾಜಕಾರಣಕ್ಕೆ ಬಂದಿದ್ದಾನೆ. ಇನ್ನೊಂದು ಕಡೆ ನಾನು ಈ ಮಣ್ಣಿನ ಮಗ, ನನ್ನ ಮಗ ಯತೀಂದ್ರ ಅನ್ನೋ ಭಾವನಾತ್ಮಕ ಮಾತುಗಳನ್ನ ಆಡ್ತಾ ಮಗನ ಗೆಲುವಿಗಾಗಿ ಸಿಎಂ ಬೆವರು ಬಸಿಯುತ್ತಿದ್ದಾರೆ. ನಮಗೂ ನಿಮ್ಗೂ ಸಂಬಂಧ, ಬೇರೆಯವ್ರಿಗೆಲ್ಲ ಸಂಬಂಧ ಇದೆಯಾ? ಕಷ್ಟ ಸುಖಕ್ಕೆ ನಾವು ಆಗ್ಬೇಕು. ಅವ್ರು ಗೊತ್ತಲ್ಲ, ಕ್ಷೇತ್ರದ ಮಣ್ಣಿನ ಮಗ ನಾನು, ನನ್ನ ಮಗ ಇವನು. ಆದ್ರೆ ಏನೇ ಮಾಡಿದ್ರೂ ಈ ಎರಡೂ ಕ್ಷೇತ್ರದಲ್ಲಿ ತಂದೆ ಮಗನಿಗೆ ಗೆಲುವು ಸುಲಭಕ್ಕೆ ಕೈಗೆಟಕಲ್ಲ ಅನ್ನೋದು ಗೊತ್ತಿರೋ ವಿಚಾರ. ಒಂದು ವೇಳೆ ಗೆದ್ರೂ ಸಾಕಷ್ಟು ಪ್ರಯಾಸದ ಗೆಲುವು ಇದಾಗಿರಲಿದೆ. ವರುಣಾದಲ್ಲಿ ವಿಜಯೇಂದ್ರಗೆ ಟಿಕೆಟ್ ಸಿಗದೇ ಇರೋದು ಯತೀಂದ್ರಗೆ ಸ್ವಲ್ಪ ಪ್ಲಸ್ ಆದ್ರೂ ಗೆದ್ದೇ ಗೆಲ್ತಾರೆ ಅನ್ನೋ ಸರ್ಟಿಫಿಕೇಟ್ ಈಗಲೇ ಕೊಡುವಂತಹ ಪರಿಸ್ಥಿತಿಯಲ್ಲಿಲ್ಲ. ಇನ್ನೊಂದು ಕಡೆ ಚಾಮುಂಡೇಶ್ವರಿಯಲ್ಲೂ ಸಿದ್ದರಾಮಯ್ಯ ಪರಿಸ್ಥಿತಿ ಇದರಿಂದ ಹೊರತಾಗಿಲ್ಲ. ಚಾಮುಂಡೇಶ್ವರಿಯ ಕೆಲ ಭಾಗಗಳಲ್ಲಿ ರಾಕೇಶ್ ಗಿತ್ತು ಹಿಡಿತ. ಸೊಸೆ ಸ್ಮಿತಾರನ್ನ ಸಿಎಂ ಅಖಾಡಕ್ಕೆ ಕರೆತರೋದು ಖಚಿತ.
ಚಾಮುಂಡೇಶ್ವರಿಯಲ್ಲಿ ಸಿದ್ದರಾಮಯ್ಯ ಸೋಲು ಗೆಲುವು ಕೊನೆಯ ಕ್ಷಣದವರೆಗೂ ಕುತೂಹಲದ ಗೂಡಾಗಿ ಉಳಿಯಲಿದೆ. ಈ ಕ್ಷೇತ್ರದ ಕೆಲ ಭಾಗಗಳಲ್ಲಿ ರಾಕೇಶ್ ಸಿದ್ದರಾಮಯ್ಯಗೆ ಹಿಡಿತವಿತ್ತು ಅನ್ನೋ ಕಾರಣಕ್ಕೆ ಸಿಎಂ ಸೊಸೆಯನ್ನ ಪ್ರಚಾರಕ್ಕೆ ಕರೆತಂದಿದ್ದಾರೆ ಅನ್ನೋ ಮಾತುಗಳು ಕೂಡ ಹರಿದಾಡ್ತಿದೆ. ರಾಕೇಶ್ ಪತ್ನಿ ಸ್ಮಿತಾರನ್ನ ತಮ್ಮ ಪರವಾಗಿ ಮತಯಾಚನೆಗೆ ಕರೆತಂದ್ರೆ ಅನುಕಂಪದ ದೃಷ್ಟಿಯಲ್ಲಿ ಒಂದಷ್ಟು ಮತಗಳು ಬೀಳೋ ಸಾಧ್ಯತೆ ಇರೋದನ್ನ ಮನಗಂಡು ಇನ್ನೇನು ಚುನಾವಣೆಗೆ ಬೆರಳೆಣಿಕೆಯ ದಿನಗಳು ಇರುವಂತೆ ಸೊಸೆಯನ್ನ ಕರೆತಂದಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ಇದುವರೆಗೂ ಬೆಂಗಳೂರಿನಲ್ಲಿಯೇ ಇದ್ದ ಸ್ಮಿತಾ ನಮ್ಮ ಮಾವ ಮಾಡಿರುವ ಅಭಿವೃದ್ಧಿ ಕೆಲಸಗಳನ್ನ ನೋಡಿ ಮತ ನೀಡಿ ಅಂತ ಹಳ್ಳಿ ಸುತ್ತಾಡ್ತಿದ್ದಾರೆ. ರಾಜಕೀಯಕ್ಕೆ ಹೊಂದಾಣಿಕೆಯಾಗ್ತಿಲ್ಲ ಯತೀಂದ್ರ ಸ್ವಭಾವ. ಒಂದು ವೇಳೆ ಸ್ಮಿತಾ ಈ ಕ್ಷೇತ್ರದ ಮನಗೆಲ್ಲುವಲ್ಲಿ ಯಶಸ್ವಿಯಾದ್ರೆ, ರಾಜಕೀಯದಲ್ಲಿ ಆಸಕ್ತಿ ಬೆಳೆದು ಮುಂದುವರಿಯುವ ಮುನ್ಸೂಚನೆ ಸಿಕ್ಕಿದ್ರೆ ಆ ಮೂಲಕ ತಮ್ಮ ಪ್ರೀತಿಯ ಇನ್ನೊಂದು ಕ್ಷೇತ್ರಕ್ಕೂ ಉತ್ತರಾಧಿಕಾರಿ ಸಿಕ್ಕಂತಾಗುತ್ತೆ ಅನ್ನೋ ಯೋಚನೆಯೂ ಸಿದ್ದರಾಮಯ್ಯಗೆ ಇಲ್ಲದಿಲ್ಲ. ಯಾಕಂದ್ರೆ ಯತೀಂದ್ರರನ್ನ ವರುಣಾದಲ್ಲಿ ಸಿದ್ದರಾಮಯ್ಯ ಮಗ ಅನ್ನೋ ಶ್ರೀರಕ್ಷೆ ಗೆಲ್ಲಿಸಬಹುದೇ ಹೊರತು ತಂದೆಯ ಹೊರತಾಗಿ ಸ್ವಂತ ಶಕ್ತಿಯಿಂದ ರಾಜಕೀಯದಲ್ಲಿ ಬೆಳೆಯುವಂತಹ ಶಕ್ತಿ ಬಹಳ ಕಡಿಮೆ. ಯತೀಂದ್ರ ಸ್ವಭಾವ ರಾಜಕೀಯ ಜೀವನಕ್ಕೆ ಹೊಂದಾಣಿಕೆ ಆಗ್ತಿಲ್ಲ. ಸ್ವತಃ ಸಿದ್ದರಾಮಯ್ಯಗೂ ಇದು ಗೊತ್ತು. ಜೊತೆಗೆ ಬಹಳ ಸೂಕ್ಷ್ಮಮತಿ, ಬಹಳ ಸೂಕ್ಷ್ಮ, ನಮ್ಮ ತರ ಹೊರಟಿಲ್ಲ. ಆದ್ರೆ ಸರಳತೆ, ಸಜ್ಜನಿಕೆ, ಮನುಷ್ಯತ್ವ ಇರ್ತಕ್ಕಂಥ ವ್ಯಕ್ತಿ. ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂಥ ಮನಸ್ಸಿರ್ತಕ್ಕಂಥ ವ್ಯಕ್ತಿ. ಹೀಗಾಗಿ ಯತೀಂದ್ರ ಜೊತೆಗೆ ಮುಂದಿನ ಚುನಾವಣೆಯಲ್ಲಿ ಸೊಸೆಯನ್ನು ಮುಂಚೂಣಿಗೆ ತರುವ ಪ್ರಯತ್ನವನ್ನ ಸಿದ್ದರಾಮಯ್ಯ ಮಾಡ್ತಿದ್ದಾರೆ ಎನ್ನಲಾಗಿದೆ. ಒಂದ್ ವೇಳೆ ಮಗ ಸೋತ್ರು ಸೊಸೆಯ ಮೂಲಕ ಕುಟುಂಬ ರಾಜಕಾರಣವನ್ನ ಉಳಿಸಿ ಬೆಳೆಸುವ ಮಗದೊಂದು ಯತ್ನ ಮಾಡೋ ಯೋಚನೆ ಮಾಡಿರುವ ಸಾಧ್ಯತೆ ಇದೆ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಬಿಟ್ರೆ ಚಾಮುಂಡೇಶ್ವರಿಯಲ್ಲಿ ಕಾಂಗ್ರೆಸ್ಗೆ ಬಲಿಷ್ಠ ನಾಯಕನಿಲ್ಲ. ಹೀಗಾಗಿ ತಮ್ಮ ಸೊಸೆಯನ್ನ ಸುಲಭವಾಗಿ ಇಲ್ಲಿ ಯಾರ ವಿರೋಧವಿಲ್ಲದೆ ಬೆಳೆಸಬಹುದು, ತನ್ನ ಪ್ರಭಾವದಿಂದ ಮುನ್ನಡೆಸಬಹುದು ಅನ್ನೋ ಯೋಚನೆ ಇರೋದ್ರಿಂದ ಈ ಕ್ಷೇತ್ರದ ಜನರಿಗೆ ಈಗಿನಿಂದಲೇ ಪರಿಚಯ ಮಾಡುವ ಪ್ರಯತ್ನವನ್ನ ಸಿಎಂ ಮಾಡಿದ್ದಾರೆ. ಸಿದ್ದರಾಮಯ್ಯ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದೆ ಸ್ವಂತ ಶಕ್ತಿಯಿಂದ ರಾಜಕೀಯ ಚಾಣಾಕ್ಷತನದಿಂದ ಇಲ್ಲಿ ತನಕ ಬೆಳೆದು ಬಂದ ನಾಯಕ. ಒಟ್ಟಾರೆ ಯಶಸ್ವಿ ರಾಜಕೀಯ ಜೀವನವನ್ನ ಅಂತ್ಯಗೊಳಿಸುವ ಹಾದಿಯಲ್ಲಿದ್ದೇನೆ ಅನ್ನೋ ಖುಷಿಯಲ್ಲಿರೋ ಸಿದ್ದರಾಮಯ್ಯಗೆ ತಮ್ಮ ಕುಟುಂಬದಲ್ಲಿ ತಾನೇ ಕೊನೆಯ ಯಶಸ್ವಿ ನಾಯಕನಾಗಿ ಬಿಡ್ತೇನಾ ಅನ್ನೋ ಬೇಸರವೂ ಇದೆ. ಹಾಗಾಗಿ ಯತೀಂದ್ರ ಹಾಗೂ ರಾಕೇಶ್ ಪತ್ನಿಯ ಮೂಲಕ ತಮ್ಮ ಕನಸನ್ನ ಈಡೇರಿಸುವ ಯತ್ನ ಮಾಡ್ತಿದ್ದಾರೆ. ಆದರೆ ರಾಜಕೀಯದಲ್ಲಿ ತಂದೆಯ ಶ್ರೀರಕ್ಷೆಯೇ ಕೊನೆಯ ತನಕವೂ ಉಳಿಯಲ್ಲ. ಹೀಗಾಗಿ ಮುಂದೆ ತಮ್ಮ ಕುಟುಂಬದ ರಾಜಕೀಯದಲ್ಲಿ ಮಗ ಹಾಗೂ ಸೊಸೆಯನ್ನ ಬೆಳೆಸಬೇಕೆಂಬ ಸಿದ್ದರಾಮಯ್ಯ ಆಶಯ ಎಷ್ಟರ ಮಟ್ಟಿಗೆ ಸಫಲವಾಗುತ್ತು ಅನ್ನೋದನ್ನ ಕಾದ್ ನೋಡಬೇಕು. ಸಿದ್ದರಾಮಯ್ಯ ತನ್ನ ಕುಟುಂಬವನ್ನ ರಾಜಕೀಯದಲ್ಲಿ ಬೆಳೆಸೋಕೆ ಪಡ್ತಾ ಇರೋ ಈ ಪ್ರಯತ್ನ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗುತ್ತೆ ಗೊತ್ತಿಲ್ಲ. ಯತೀಂದ್ರ ಭವಿಷ್ಯ ಇದೇ ಮೇ 15ಕ್ಕೆ ನಿರ್ಧಾರವಾದ್ರೆ ಸೊಸೆ ಸ್ಮಿತಾ ಕತೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದೇ ಹೊತ್ತಿನ ಸ್ಪೆಷಲ್. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.